ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬದುಕಿನಲ್ಲಿ ನಾವು ಯಾರನ್ನು ದ್ವೇಷಿಸಬೇಕಿಲ್ಲ. ಒಳ್ಳೆಯವರಿಂದ ಒಳ್ಳೆಯತನ ಕಲಿಯೋಣ, ಕೆಟ್ಟವರಿಂದ ಪಾಠ ಕಲಿಯೋಣ. ಖಂಡಿತ ಅಲ್ವಾ ಸ್ನೇಹಿತರೆ? ನಮಗೆ ಜೀವನದಲ್ಲಿ ಯಾರೋ ಏನೋ ಕೆಡಕ್ ಮಾಡಿದ್ದಾರೆ ಅಥವಾ ನಮ್ಮ ಕೈಲಿ ಯಾರೋ ಏನೋ ಕೆಟ್ಟ ಕೆಲಸನ ಮಾಡಿದ್ದಾರೆ ಅಂತ ಅಂದಾಗ, ಅಥವಾ ನಮ್ಮ ಸುತ್ತಮುತ್ತ ಯಾರೋ ಕೆಟ್ಟವರಿದ್ದಾರೆ ಅಥವಾ ಒಳ್ಳೆಯವರಿದ್ದಾರೆ ಅಂತ ಅಂದಾಗ, ಒಳ್ಳೆಯವರಿದ್ರೆ ಖಂಡಿತವಾಗ್ಲೂ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ? ಆದರೆ ಅವರು ನಮಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ, ಅವ್ರು ಕೆಟ್ಟವರು ಅಂತ ನಮಗೆ ಗೊತ್ತಾದಾಗ ನಾವು ಅವ್ರನ್ನ ದ್ವೇಷಿಸ್ತಾ ಅಥವಾ ಅವ್ರ ಮೇಲೆ ನಾವು ಕೆಂಡಕಾರ್ತಾ ಅಥವಾ ಅವ್ರಿಗೂ ಕೆಟ್ಟದ್ದಾಗಲಿ ಅಂತ ಬಯಸ್ತಾ ನಮ್ಮ ಸಮಯನ ಯಾಕೆ ವ್ಯರ್ಥ ಮಾಡ್ಕೋಬೇಕು ಅಲ್ವಾ? ಖಂಡಿತವಾಗ್ಲೂ ಅದು ತಪ್ಪಾಗುತ್ತೆ. ಹಾಗೆ ನಮ್ಮ ಒಂದು ಅಮೂಲ್ಯವಾದ ಸಮಯನ ನಾವಿಂಥ ಜನಗಳಿಗೋಸ್ಕರ ವ್ಯರ್ಥ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇರಲ್ಲ ಸ್ನೇಹಿತರೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಒಳ್ಳೆ ಜನ ಇದ್ದಾರಾ? ಖಂಡಿತವಾಗ್ಲೂ ಅವರಿಂದ ಕಲಿಯೋದು ಸಾವಿರ ಇರುತ್ತೆ. ಈವನ್ ಒಂದು ಚಿಕ್ಕ ಮಗು ಕೂಡ ಆಗ್ಬೋದು, ಆ ಮಗುವಿನಲ್ಲೂ ಕೂಡ ನಾವು ಕಲಿಯೋದು ತುಂಬಾನೇ ವಿಷಯಗಳಿರುತ್ತೆ ಸ್ನೇಹಿತರೆ. ಹಾಗಾಗಿ ಒಳ್ಳೆಯವರಿಂದ ಒಳ್ಳೆ ವಿಷಯಗಳನ್ನ ಕಲಿಯೋಣ. ಕೆಟ್ಟವರಿದ್ದಾರೆ ಅಂದ್ರೆ ಅವ್ರನ್ನ ಬಿಟ್ಬಿಡೋಣ. ಸೊ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ಅವರೇ ಕೆಟ್ಟದನ್ನ ಬಯಸ್ತಾ ನಮ್ಮ ಸಮಯನ ವ್ಯರ್ಥ ಮಾಡೋದು ಬೇಡ. ಹಾಗೆಯೇ ಅವರಿಂದ ನಮಗೆ ಕೆಟ್ಟದಾಗಿದೆ ಅಂದರೆ ಅದರಿಂದ ಏನು ಪಾಠ ಕಲ್ತಿರ್ತೀವಿ ಅಲ್ವಾ, ಆ ಒಂದು ಪಾಠನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ ಸ್ನೇಹಿತರೆ. ಯಾಕಂದರೆ ಮುಂದೆ ಒಂದಿನ ಜೀವನದಲ್ಲಿ ನಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಯಾವ ಸಮಯದಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ನಾವು ಯಾವ ಪರಿಸ್ಥಿತಿನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಆ ಪಾಠದಿಂದ ನಾವು ತಿಳ್ಕೊಂಡಿರ್ತೀವಿ. ಆದರೆ ಅದನ್ನು ನಾವು ಕಲಿತಾಗ ನಮಗೆ ಸ್ವಲ್ಪ ನೋವಾಗ್ಬೋದು. ಅದರ ಮುಂದೆ ಬರುವಂತಹ ಬೇರೆ ವಿಷಯಗಳನ್ನು ನಾವು ಸಂಭಾಳಿಸೋದಕ್ಕೆ ತುಂಬಾ ಸಹಾಯ ಆಗ್ತವೆ ಅಂಥ ವಿಷಯಗಳು. ಹಾಗಾಗಿ ಪರವಾಗಿಲ್ಲ, ಕೆಟ್ಟವರು ನಿಮಗೆ ಕೆಟ್ಟದ್ದು ಬಯಸಿದ್ದಾರೆ, ನೀವು ಕೂಡ ಅದರಿಂದ ಏನೋ ಒಂದು ನೋವನ್ನು ತಿಂದಿದ್ದೀರ ಅಂದರೆ ಆ ನೋವನ್ನು ಕೂಡ ಮುಂದೆ ನೀವು ನಿಭಾಯಿಸ್ಕೊಂಡು ಹೋಗೋ ಒಂದು ರೀತಿ ಇರುತ್ತಲ್ವ, ಅದು ನಿಮಗೆ ಒಳ್ಳೆ ರೀತಿಯಾದಂತಹ ಜೀವನಕ್ಕೆ ಪಾಠನ ಕಲಿಸ್ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಅಂಥವ್ರನ್ನ ಬೈಕೊಳ್ಳೋದನ್ನ ಬಿಟ್ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಮುಂದುವರಿಬೋದು. ಒಳ್ಳೆಯವರು ಇರ್ತಾರಲ್ವಾ, ಸೊ ಅವರಿಂದ ಏನಾದ್ರು ಒಳ್ಳೆತನ ಕಲ್ತಿರ್ತೀರಾ, ಸೊ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆ ಕೆಟ್ಟವರಿಂದ ತುಂಬಾ ದೂರ ಇರಿ. ಸೊ ಅಂಥ ವಿಷಯಗಳನ್ನು ನೀವು ಕೂಡ ಬೇರೆಯವರಿಗೆ ಬಯಸಕ್ಕೆ ಹೋಗ್ಬೇಡಿ. ನೀವು ಯಾರಿಂದನಾದ್ರು ಮೋಸ ಆಗಿರ್ತೀರಾ ಅಥವಾ ಯಾರಾದರೂ ಮೋಸ ಮಾಡಿದ್ದಾರೆ ಅಂದಾಗ ಆ ವಿಷಯನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಆಗ ಬೇರೆಯವರು ನಿಮ್ಮಿಂದ ಮೋಸ ಹೋಗೋದನ್ನು ಕೂಡ ನೀವು ತಪ್ಪಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೆ ಒಳ್ಳೆ ಮೋಟಿವೇಶನಲ್ ವೀಡಿಯೋಸ್ನ ನಿಮಗಾಗಿ ತರ್ತಾ ಇರ್ತೀವಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಿಯರ್ ಬೈ 500 ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ ಇನ್ನೇನು. ಸೊ ಪ್ಲೀಸ್ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.